ನೋಡುವ ಆಕಿಂದು ಲೇಟ ಮಾಡ್ತಾಳ ಒಟ್ಟು. ಹೌದ್ರಿ ಮಮ್ಮಿ, ನಾ ಕರೆದು ಬರಕ್ಕೆ ಹೋಗಿರ್ತೀನಲ್ರಿ. ಇಲ್ಲ ನೀ ನಡಿ, ನಾ ಬರ್ತೀನಿ ಆಮೇಲೆ ಅಂದ್ಬಿಡ್ತಾಳ್ರಿ. ಅಲ್ಲ ಮುಂಜಾನೆಯಿಂದ ಸಂಜೆ ತನಕ ಕೆಲಸ ಮಾಡಿರ್ತಾಳ, ಸಂಜೆಕರ ಒಂದು ಸ್ವಲ್ಪ ಫ್ರೀ ಆಗಂಗಿಲ್ಲ, ಅವಾಗೂ ಕೆಲಸ ಇರ್ತದೆ ಏನು ತೀರಾ. ಮತ್ತು ಮನ್ಯಾಗ ವಯಸ್ಸಾದ ಆಗ್ತದಾಳ, ಹುಡುಗರು ಸಣ್ಣ ಅದಾವ, ಗಂಡಗ ಅದು ಏನರ ಮಾಡಿಕೊಡೋದು ಅದು ಇರ್ತದ. ಎಲ್ಲರದು ಇದ್ದಂಗೆ ಆಕಿಂದು ಇರ್ಬೇಕಲ್ಲವ, ಒಂದು ಏನಾರ ಇರ್ತದ ಪಾಪ, ಅದಕ್ಕೆ ಲೇಟ್ ಮಾಡ್ತಿರ್ಬೇಕು. ಹೌದು ಬಿಡು, ಇನ್ನ ಸಣ್ಣ ವಯಸ್ಸದ, ಹುಡುಗರು ಸಣ್ಣ ಅದಾವ, ಗಂಡ ಬ್ಯಾಡ ಅಂತ ನಾನು ಹೋಗಾಕ ಅದು ಇರಲಿ. ಆದ್ರೆ ನಾವೇ ದಿನ ಮಾಡ್ತೀವನು, ಏಕಾದಶಿಗೊಂದು ಭಜನೆ ಇರ್ತದೆ, ಅವಾಗೂ ಬರಂಗಿಲ್ಲ ಅಂದ್ರೆ ಹೆಂಗೆ ತೀರಾ. ಇಲ್ರಿ ಮಾಮಿ, ಆಕಿಗೆ ಅಷ್ಟು ಕೆಲಸನೇ ಇರ್ತಾವ್ರಿ, ಯಾವಾಗ ನೋಡಿದ್ರು ಕೆಲಸ ಮಾಡ್ತಾನೆ ಇರ್ತಾಳ್ರಿ. ಆಕಿಗೇನು ಕೆಲಸ ಬಡ ಬಡ ನೀಗ್ಲಾರ್ಕಾತದೋ ಏನು, ಸಂತೆನೆ ಕೆಲಸ ಮಾಡ್ತಿರ್ತಾವ್ರಿ. ಸ್ವಲ್ಪ ಸುಸ್ತನು ಅದಾಳ ಬಿಡ, ಬಡ ಬಡ ಮಾಡಿ ಮುಗಿಸೋಕೆಲ್ಲ. ಒಂದು ಮಾಡೋಣ ಒಂದು ಸ್ವಲ್ಪ ಹೊತ್ತು ಬಂದು ಕೊಡೋದು, ಒಂದು ಸ್ವಲ್ಪ ಹೊತ್ತು ಮಾಡೋಣ ಒಂದು ಸ್ವಲ್ಪ ಹೊತ್ತು ಕಡೆ ತಿರುಗಾಡೋದು, ಹಂಗೆ ಮಾಡೋಣ ಕೆಲಸ ಆಗಂಗಿಲ್ಲ. ಬಡ ಬಡ ಮಾಡೋ ಕೆಲಸ ಮಾಡಿ ಆಮೇಲೆ ಒಮ್ಮೆ ಕೂತ್ ಬಿಡ್ಬೇಕು ಅಂದ್ರೆ ಚಲೋ. ಒಬ್ರಿದ್ದಂಗೆ ಒಬ್ರು ಇರ್ಬೇಕಲ್ಲ ತಂಗಿ, ಹಂಗೆ ನಾವು ಅನ್ನೋದು. ಫೋನ್ ಹಚ್ಚಿರಿ ಮತ್ತೆ ಬರ್ತಾಳನ್ನ ಕೇಳ್ರಿ. ಹೌದು, ಫೋನ್ ಹಚ್ಚಿ ನೋಡ್ಲೆ. ನೀನು ಎಷ್ಟೊತ್ತನೇ ಹೇಳ್ಯಾರ ಮಾಮಿಯರು, ಜಲ್ದಿ ಬರ್ರಿ ಭಜನೆಗೆ ಅಂತೇಳಿ. ಹೋಗ್ಬೇಕಂದ್ರೆ ಮುಂಜಾನೆಯಿಂದ ಮಾಡಾಕತ್ತೀನಿ, ಕೆಲಸನೇ ಮುಗಿವಲ್ತವ, ಬಾಯಾಗ ಮಣ್ಣು. ನನಗಂತೂ ಸಾಕಾಗ್ಯದ ಕಡೆ ಎಲ್ಲ ಮುಗಿಸಿ ಹೋಗ್ಬೇಕನ್ನಷ್ಟಿಗೆ ಚಾ ಮಾಡಿಕೊಡು ಅಂದ್ರೆ ನೋಡು, ಒಂದಿಲ್ಲ ಒಂದು ಕೆಲಸ ಹೇಳ್ತಾರ. ನಂದ ಮುಗಿಯಂಗ್ಲೋ ಏನು ನನಗೆ ಕೆಲಸ ನೀಗಂಗ್ಲೋ, ಮಂದಿ ಹಂಗೆ ಯಾವಾಗ ತಣ್ಣಗೆ ಹೋಗಿ ಕೂಡ್ತೀನಿ ಭಜನೆಗೆ ಜಲ್ದಿ ಅನ್ನಂಗಾಗ್ಯದ ನೋಡು ನನಗಂತ. ಅಲ್ಲ ಪಂಕಜ, ನೀಲಾವಿನಿ ಅವರೆಲ್ಲ ಹೆಂಗೆ ಜಲ್ದಿ ಬರ್ತಾರೆ, ನಾವು ಅವ್ರ ಗಂಡದ್ರೆ ಎಷ್ಟು ಅಡ್ಜಸ್ಟ್ ಆಗ್ತಿರ್ಬೇಕು, ನನಗೆ ಯಾಕೆ ಹಿಂಗೆ ಆಗ್ತಿರ್ಬೇಕಂತ ನಾನು. ಹೋಗ್ಲಿಲ್ಲ ಅಂದ್ರೆ ಒದರಾಡ್ತಾರೆ, ಇನ್ನು ಸುಮಾ ಜಲ್ದಿ ಬರಂಗಿಲ್ಲ ಅಂತೇಳಿ ಮೊದಲೇ ನನ್ನ ಮೇಲೆ ಒದರಾಡ್ತಾರೆ. ಈಗ ಮತ್ತಿಷ್ಟು ಇವತ್ತೂ ಲೇಟ್ ಆಯ್ತು ಅಂದ್ರೆ ಮುಗೀತು. ಹಾಂ ಅಲೋ ರೀ ಮಾಮಿ. ಹೌದ್ರಿ, ಬರೋದು ಲೇಟ್ ಆಯ್ತು ಒಂದು ಸ್ವಲ್ಪ. ಬರ್ತೀನಿ ರೀ ಮಮ್ಮಿ, ಎಲ್ಲ ರೆಡಿ ಆಗಿನ್ರಿ, ಒಂದು ಸ್ವಲ್ಪ ಚಹಾ ಮಾಡಿಕೊಡಂದ್ರಿ, ಅದಕ್ಕೆ ಲೇಟ್ ಆಯ್ತು. ಬಂದೆ ರೀ ಮಮ್ಮಿ, ಬಂದೆ, ತಡ ಮಾಡಂಗಿಲ್ರಿ. ನೋಡು ನೆನ್ಸಷ್ಟಿಗೆ ಮಾಮಿಯರು ಫೋನ್ ಮಾಡೇ ಬಿಟ್ರು. ನಂದೆಂಥ ಜೀವನ ಒಂದು 5ರಿಂದ 6-6:30 ತನ ಭಜನೆಗೆ ಹೋಗಕ್ಕೆ ಸಹಿತ ಟೈಮ್ ಸಿಗೋವಲ್ದು ಅಂದ್ರೆ ಥೂ. ನೆನ್ಸಷ್ಟಿಗೆ ಮಾಮಿಯರು ಫೋನ್ ಮಾಡೇ ಬಿಟ್ರು ನೋಡು. ಮಾತಾಡಿರ್ತಾರೆ ನನ್ನ ಬಗ್ಗೆ ಎಲ್ಲ ಮಾತಾಡಿ ಫೋನ್ ಹಚ್ಚಿರ್ತಾರೆ. ಮತ್ತು ಏನು ಮಾಡಲಿ ವಯವ್ವ ತಾಯಿ, ಮಂದಿ ಹೆಂಗೆ ಹೋಗ್ತಾರ, ನನಗೆ ಯಾಕೆ ಹೋಗೋದಾಗವಲ್ದು. ಇವರ ಗಂಡ ಮಕ್ಕಳು ಒಂದು ಸ್ವಲ್ಪ ಅಡ್ಜಸ್ಟ್ ಆಗ್ತಾರ, ಏನೇನೂ ಇಲ್ಲ. ಭಜನೆಗೆ ಹೋಗ್ತೀನಿ ಅಂದ್ರೆ ಸಾಕು, ಮುಖ ಇಂಥದ್ದು ಮಾಡ್ತಾರೆ. ಮುಂಜಾನಿಂದ ಸಂಜೆ ತಾನೇ ಕೆಲಸ ಮಾಡಿರ್ತೀನಿ, ಅದು ಕಣ್ಣಾಗ ಕಾಣಂಗಿಲ್ಲ. ಒಂದು ತಾಸು ಭಜನೆಗೆ ಹೋದ್ನೆ ದಿನ ಬ್ಯಾಗ್ ಹಾಕೊಂಡು ಹೊಂಟು ಬಿಡ್ತಾಳೆ ಭಜನೆಗೆ ಅಂತಾರೆ. ಅಲ್ಲ ದಿನ ಓದ್ತೀನಿ, ತಿಂಗಳಿಗೆ ಒಮ್ಮೆ ಇರ್ತದೆ ಭಜನೆ ಇದ್ರೂ. ಯಾರ್ದಾರ ಮನೆಯಾಗಿತ್ತಂದ್ರೆ ಮಾತ್ರ ವಾರ 15 ದಿನಕ್ಕೊಮ್ಮೆ ಇರ್ತದ. ಇಷ್ಟು ಹೋದ್ರೇ ಹಿಂಗೆ ಅಂತಾರೆ, ದಿನ ಓದ್ನಂದ್ರಂತರ ಮುಗಿತೀವ್ರು. ಮಮ್ಮಿ ಯಾಕೆ ಎಷ್ಟೊತ್ತಾಯ್ತು ಒಬ್ಬಾಕಿನೇ ಮಾತಾಡಕತ್ತೀಯಲ್ಲ? ಚಾ ಆಯ್ತಾನಂತ ಪಪ್ಪ ಕೇಳಿಕತ್ತಾರ ನೋಡು. ಆಯ್ತಪ್ಪ, ಒಬ್ಬಬೇಕಿನೇ ಮಾತಾಡಕ ಹುಚ್ಚಿಡ್ದ ನನಗೆ. ಚಾ ಮಾಡ್ಕೊಡ್ತೀನಿ, ಹೋಯ್ತು ಬಡಿ ಸುಮ್ಮ. ನಾ ಒಂದು ಸ್ವಲ್ಪ ಎಲ್ಲಿಗಾರ ಓದ್ತೀನಿ ಅಂದ್ರೆ ನಿಮ್ಮ ಅಪ್ಪನ ಜೊತೆ ನೀನು ತಯಾರಾಗಿ ನಿಂದಿರ್ತಿ ಚಿಂತೆ. ಒಂದು ಸ್ವಲ್ಪರ ಹೋಗಿ ಬರಲಿ ಬಿಡು ಪಾಪ, ಮಮ್ಮಿ ಭಜನೆಗೆ ಓದ್ತಾಳ ಅಂತ ಅಂತೀಯ ಒಂದು ಸ್ವಲ್ಪರ ನೀನು. ಮಮ್ಮಿ ನಾ ಏನು ಮಾಡಲಿ, ನನಗೆ ಯಾಕೆ ಬೈತಿ? ಪಪ್ಪ ಏನು ನನ್ನ ಮಾತು ಕೇಳ್ತಾರನು? ನೀನೇ ತಿಳಿಸಿ ಹೇಳಲ್ಲ ಅವರಿಗೆ. ಆಯ್ತು ತಗೋ, ನಿನ್ನ ಮಾತನ್ನು ಕೇಳಂಗಿಲ್ಲ, ನನ್ನ ಮಾತನ್ನು ಕೇಳಂಗಿಲ್ಲ, ಸುಮ್ಮಿದ್ ಬಿಡಮ್ಮಂತ. ಈಗ ಚಹಾ ಕೊಡ್ತೀನಿ, ಒಯ್ದು ಕೊಡು ಅವ್ರಿಗೆ, ಹೇಳೊಂದು ಸ್ವಲ್ಪ. ನಾ ಅಂತರೂ ಭಜನೆಗೆ ಹೊಂಟೀನಿ ಈಗ. ಆಯ್ತಾಳು ಹೇಳ್ತೀನಿ. ಮತ್ತು ಅಗಳೇ ಕೇಳಿದಾಗನೇ ಹೋಗಂದಾರಿಲ್ಲ ನಿನಗೆ? ನೀನೇ ಬಡ ಬಡ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು. ನೀನು ಲೇಟ್ ಮಾಡ್ತೀವ ಕೆಲಸ ಭಾಳ. ಹೌದಪ್ಪ, ನಾನು ಕೆಲಸ ಲೇಟ್ ಮಾಡ್ತೀನಿ, ನನಗೆ ಕೈಲಿ ನಿಗಂಗ್ಲೋಡ್ ಕೆಲಸ ಮಾಡೋದು, ಅದಕ್ಕೆ ಲೇಟ್ ಮಾಡ್ತೀನಿ ನಾನು. ಏನಂತಲರಿ ಸುಮ್ಮ ಬರ್ತಾಳಂತ? ಬರ್ತಾಳಂತ, ತಯಾರಾಗ್ಯಾಳಂತ. ಚಹಾ ಮಾಡಂದ್ರಂತ, ಚಹಾ ಮಾಡಕತ್ತಾಳಂತ. ಮಾತಿನಾಗ ಟೆನ್ಷನ್ ಇದ್ದಂಗೆ ಇತ್ತು. ತಯಾರಾಗಿ ಬರ್ತೀನಿ ರೀ ಮಾಮಿ ಅಂತಂದ್ಲು. ಹಂಗೆ ನೋಡು, ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತದೆ. ಮತ್ತೆ ಬಂದ್ಲು ನೋಡು, ಸುಮ್ಮನೆ ಬಂದ್ಲು. ಸಾರಿ ನಾನು ಲೇಟ್ ಆಯಿತು. ಎಲ್ಲರೂ ಕಾಯ್ಕೋತ ಕೂತಿದ್ರೇನ ಪಾಪ, ಏನೋ ಅನ್ಕೋಬೇಡ್ರೆ ದಯವಿಟ್ಟು. ಇರ್ಲಿ ಬಾ, ಅದಕ್ಕೆ ಯಾಕೆ ಸಾರಿ ಕೇಳ್ತಿ? ಒಬ್ಬೊಬ್ರು ಮನೆ ಒಂದೊಂದು ಥರ ಹೆಂಗಿರ್ತದೆ ಏನು, ಮತ್ತು ಒಂದೊಂದು ದಿನ ಲೇಟ್ ಆಗೋದಾವ. ಇಲ್ರಿ ಮಾಮಿ, ನಂದು ಯಾವಾಗಲೂ ಒಂದು ಸ್ವಲ್ಪ ಲೇಟೇ ಆಗ್ತದ್ರವ. ಎಷ್ಟು ಜಲ್ದಿ ಬರ್ಬೇಕು ಅನ್ಕೊಂಡಿರ್ತೀನಿ, ನಂದು ಹೆಂಗಾರ ಮಾಡಿ ಒಂದು ಲೇಟ್ ಆಗತ್ತದ ಒಟ್ಟು. ಇರ್ಲಿ ಬಿಡ್ರಿ, ಆಗದ. ಮತ್ತು ನಿಮ್ಮ ಜಂಜಾಟನೂ ಭಾಳ ಅದ. ಹಾಡ್ರಿ ಸುಮ್ಮ, ನೀವೊಂದೆರಡು ಹಾಡ್ರಿ. ಅಯ್ಯೋ ನೀವೇ ಆಡ್ರಿ, ನಾ ಈಗ ಬಂದಿನಿ, ಒಂದು ಸ್ವಲ್ಪ ಸುಧಾರಿಸ್ಕೋತೀನಿ, ನೀವು ಆಡ್ರಿ ಫಸ್ಟ್. ನಮ್ಮ ಮುಗಿದವ ರಾಯರ ಹಾಡು ಮುಗಿದವ, ಗಣಪತಿ ಹಾಡು ಮುಗಿದವ, ಗೌರಿ ಹಾಡು ಮುಗಿದವ, ಇನ್ನೇನು ಹನುಮಪ್ಪಂದು ಲಕ್ಷ್ಮಿವು ಇಂಥ ಉಳ್ದವ. ನೀವೊಂದು ಹಾಡ ಆಕಿ ಯಾರವ ಪಂಕಜ, ನೀವೊಂದು ಹಾಡು ಆಕಿ ಆಮೇಲೆ ಆಡ್ತಾ ಸುಮ್ಮ, ಒಂದು ಸ್ವಲ್ಪ ಸುಧಾರಿಸ್ಕೊಳಕ್ಕೆ. ಆಯ್ತು ಹೇಳ್ರಿ ಮಾಮಿ. ಘಟಿಕಾ ಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, ಹನುಮಂತ ಹನುಮಂತ, ಘಟಿಕಾ ಚಲದಿ ನಿಂತ, ಹನುಮಂತ ಹನುಮಂತ, ಘಟಿಕಾ ಚಲದಿ ನಿಂತ, ಘಟಿಕಾ ಚಲದಿ ನಿಂತ, ಶ್ರೀ ಹನುಮಂತ, ಶ್ರೀ ಹನುಮಂತ. ಚತುರಾಯುಗದಿ ತಾನು
ಅತಿ ಬಲವಂತನು ಚತುರ್ಮುಖನಯ್ಯನು. ಚತುರ ಮೂರುತಿಗಳ ಚತುರತನದಿ ಬತ್ಸಿ, ಚತುರ ಮೂರುತಿಗಳ ಚತುರತನದಿ ಬತ್ಸಿ, ಚತುರ್ಮುಖನಾಗಿ ಚತುರ್ವಿಧ ಫಲ ಕೊಡ್ತಾ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಸರಸಿಜ ಭವಗೋಸ್ಕರ ಕಲ್ಮಷಃ ದೂರ, ವರಚಕ್ರ ತೀರ್ಥ ಸರ, ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ, ಮೆರೆವ ಚಲದಿ ನಿತ್ಯ ನರಹರಿಗೆ ದುರಾಗಿ, ಸ್ಥಿರ ಯೋಗಾಸನದಿ ಕರೆದು ವರವ ಕೊಡ್ತಾ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಶಂಖ ಚಕ್ರವಾಧರಿಸಿ ಭಕ್ತರ ಮನದ ಬಿಂಕವ ಪರಿಹರಿಸಿ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಪಂಕಜನಾಭ ಶ್ರೀ ಪುರಂದರ ವಿಠಲನ, ಬಿಂಕದ ಸೇವಕ ಸಂಕಟ ಕಳೆಯುತ್ತ ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ. ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಹನುಮಂತ ಹನುಮಂತ ಘಟಿಕಾಚಲದಿ ನಿಂತ, ಘಟಿಕಾಚಲದಿ ನಿಂತ ಶ್ರೀ ಹನುಮಂತ, ಶ್ರೀ ಹನುಮಂತ, ಶ್ರೀ ಹನುಮಂತ. ನೀವೊಂದು ಆಡುವ ಸುಮ ಈಗ. ರೀ. ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ವರಗಳ ನೀಡುತ್ತ ದಯದಿಂದ, ಆಡುತ್ತ ವರಗಳ ನೀಡುತ್ತ ದಯದಿಂದ, ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಕಂಕಣ ಕೈಗಳಲ್ಲಿ ಹೊಳೆಯುತ್ತ ವಂಕಿಯ ತೋಳಿನಲಿ, ಪಂಕಜಮುಖಿಯರು ಸಂಭ್ರಮದಿಂದಲಿ, ಪಂಕಜಮುಖಿಯರು ಸಂಭ್ರಮದಿಂದಲಿ, ಕಂಕಣವರ ಕೈ ಕಿಣಿ 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 ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಹೆಜ್ಜೆಯ ನಿಡುತ್ತಲಿ ವಜ್ರದ ಗೆಜ್ಜೆಯ ಕಾಲಿನಲಿ, ಸಜ್ಜನರ ಕೈ ಸೇವೆಯ ಕೊಳ್ಳುತ್ತ, ಸಜ್ಜನರ ಕೈ ಸೇವೆಯ ಕೊಳ್ಳುತ್ತ, ಗೆಜ್ಜೆಯ ಕಾಲ್ಧ್ವನಿ ಗಿಲು 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 ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಜಗವನು ಧರಿಸುತ್ತಲಿ ಜವದಿಂದ ಜಡಮತಿ ನಟಿಸುತ್ತಲಿ, ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ, ಜನರ ನೋಡಿ ಜಯ ಕೊಡುತ್ತ ಉಲ್ಲಾಸದಿ, ಜಗದಂಬೇವರ ಜನತು ಜನತು ಎಂದಾಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ. ಥಳ ಥಳ ಹೊಳೆಯುತ್ತಲಿ ತರಣೆಯ ಕೋಟಿ ಪ್ರಕಾಶದಲ್ಲಿ, ಥರ 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 ಕಿಟಿ ಧಿಮಿತ ಧಿಮಿತ ಎಂದು, ಥರ 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 ಕಿಟಿ ಧಿಮಿತ ಧಿಮಿತ ಎಂದು
ಥೈ 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 ಎಂದಾಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಸನ್ನುತ ಪುರವರದಿ ನೆಲೆಸಿದೆ ಭೀಮಾ ತೀರದಲ್ಲಿ, ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ, ಭಕ್ತರ ಕರದಿಂದ ಸೇವೆಯಗೊಳ್ಳುತ್ತ, ಹರಿವಿಠಲೇಶನ ಮೋಹದ ರಾಣಿ ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಆಡುತ್ತ ವರಗಳ ನೀಡುತ್ತ ದಯದಿಂದ, ಆಡುತ್ತ ವರಗಳ ನೀಡುತ್ತ ದಯದಿಂದ, ನೋಡುತ್ತ ಲಕ್ಷ್ಮೀ ನಡು ಮನೆಗಿಂದು ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಇದು ಅಂದಂಗ ಮೊನ್ನೆ ಅವರು ಸೀರೆ ಉಡಿ ತುಂಬಿದ್ರಲ್ಲ ಎಲ್ಲರಿಗೆ ಒಂದೊಂದು ಬ್ಲೌಸ್ ಹೊಲಿಸಿರ್ಲಿಲ್ವ ಎಲ್ಲರೂ? ಮತ್ತೊಂದ್ಸಲ ಕರೆದಾರ ಅವ್ರ ಮನೆಗೆ ಅವೇ ಉಟ್ಕೊಂಬರ್ರಿ ಅಂತ ಹೇಳಾರ. ಅದಕ್ಕೆ ಹೊಲ್ಸಿವ್ರಿ ಮಾಮಿ ನಾವು. ನಾನು ಹೊಲ್ಸಕ್ಕೆ ಕೊಟ್ಟಿದ್ದೆ ರೀ ಮಾಮಿ, ಆದ್ರೆ ನನ್ನ ಬ್ಲೌಸ್ ಕೆಡಿಸ್ಬಿಟ್ಟಾಳ್ರಿ ಆಕಿ. ಚಂದಗೆ ಹೊಲಿಸಿದ್ರೆ ಆಯ್ತವ, ಸೀರೆ ಚಂದದ ಅಂತ ನಾ ಮಾಡಿದ್ರೆ ಕೆಡಿಸ್ಕೊಟ್ಟಾಳ್ರಿ. ಹೌದವ, ಹಿಂಗೆ ಮಾಡ್ತಾರ ನೋಡು. ಒಂದ್ಸಲ ಕೊಟ್ಟಾಗ ಚಲೋ ಹೊಲ್ದು ಕೊಟ್ಟಿರ್ತಾರಲ್ಲ, ಇನ್ನೇನು ಹಾಕಿದ್ಗಣಿ ಅದು ಏನಾಗ್ತದಾನೆ ಅವ್ರಿಗೆ ಅದೇ ಕಟ್ಟಿಂಗ ಮತ್ತೆ ಮಾಡ್ತಾರೋ ಇಲ್ಲೋ, ಏನಾರ ಒಂದು ಕೆಡಿಸೇ ಕೊಟ್ಬಿಟ್ಟಿರ್ತಾರೆ ಬ್ಲೌಸ್ನ. ಎಲ್ಲರೂ ಹಂಗೆ ಇರಂಗಿಲ್ಲ ಕರೆ, ಆದ್ರೆ ಒಬ್ಬೊಬ್ರು ಹಂಗೆ ಮಾಡ್ತಾರ. ಹೌದವಾ, ನಂದು 10 ವರ್ಷದಿಂದ ಬ್ಲೌಸ್ ಹೊಲಿತಾಳಲ್ಲ, ಮೊನ್ನೊಂದು ಕೆಡಿಸ್ಕೊಟ್ಟಾಳ ಅವಳು. ಅವ್ರಿಗೂ ಯಾವ ಥರ ಟೆನ್ಷನ್ ಇರ್ತದಲ್ರಿ ಮಾಮಿ, ಟೆನ್ಷನ್ನೇ ಕಟ್ ಮಾಡಕ್ಕೆ ಹೋಗಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಅದು ನಮಗೆ ಕೆಟ್ಟಂಗೆ ಅನಿಸ್ಬಿಡ್ತದೆ ರೀ ಬ್ಲೌಸ್. ನಮ್ಮಕ್ಕಿ ಕೆಡ್ಸಿದ್ರು ಆಮೇಲೆ ಸರಿ ಮಾಡಿ ಕೊಡ್ತಾಳವ. ಸಾಕ್ರವ, ಬರೀ ಇವ್ರು ಹಾಡನೇ ಹಾಡ್ತಾರಲ್ಲ ಅನ್ಬೇಡ್ರಿ. ಮತ್ತೆ ನಾವು ಹಾಡ ಹಾಡಿ ನಿಮಗೆ ಬೋರ್ ಹೊಡ್ಸಂಗಿಲ್ಲ. ನಾವು ಹಾಡನ ನಮ್ಮ ಮಂಡಳಿ ಒಳಗೆ ಮುಂದುವರಿಸ್ತೀವಂತ. ನಿಮ್ಮ ಮಂಡಳಿ ಒಳಗೂ ಹಿಂಗೆ ಹಾಡ ಹಾಡೋ ಮುಂದೆ ನೋಡು ನೋಡು ಮಾತಾಡ್ತಿರಲ್ಲ. ನೋಡಿದ್ರಿಲ್ರಿ, ನಾ ಭಜನೆಗೆ ಬರ್ಬೇಕಂದ್ರೆ ನಮ್ಮ ಮನೆ ಕುಸ್ತಿ ಆಡ್ದಂಗೆ ಆಗ್ತದ್ರಿ. ನಿಮ್ಮ ಮನ್ಯಾಗೂ ಭಜನೆ ಕಳಿಸ್ಬೇಕಂದ್ರೆ ಸ್ವಲ್ಪ ಮುಖ ದಪ್ಪ ಮಾಡ್ತಾರನ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋನ ನಿಮ್ಮ ಮಂಡಳಿಗಳಿಗೆಲ್ಲ ಶೇರ್ ಮಾಡ್ರಲ್ಲ. ಪಾಪ ಮಾಡ್ಲಿಕ್ಕತ್ತೀರಿ ನೀವೆಲ್ಲರೂ. ಭಜನಾ ಮಂಡಳಿ ವಿಡಿಯೋ ಹಾಕಿದ್ನಂದ್ರೆ ಭಾರಿ ಸಪೋರ್ಟ್ ಮಾಡ್ಲಿಕ್ಕತ್ತೀರಿ. ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಹಂಗೆ ಬಾಜು ಬೆಲ್ ಬಟನ್ ಇರ್ತದಲ್ಲ, ಅದನ್ನ ಟಕ್ ಅಂತ ಹೊಡೀರಿ. ಎಲ್ಲರಿಗೂ ಧನ್ಯವಾದಗಳು.